ಹಾಂ, ಈಗ ನೋಡಿ, ರೈಸ್ ಪ್ಯಾಡಿ ಫೀಲ್ಡ್ ಇರುತ್ತಲ್ಲ, ಪ್ಯಾಡಿ ಫೀಲ್ಡಲ್ಲಿ ಇರುತ್ತೆ. ಅದನ್ನು ಎತ್ಕೊಂಬರ್ತೀವಿ, ಎತ್ಕೊಂಬಂದು ಅದನ್ನು ಒಣಗಿಸ್ತೀವಿ. ಒಣಗಿಸಿದಾಗ ಹಸ್ಕ್ ಬರುತ್ತೆ. ಆ ಹಸ್ಕನ್ನು ಚೆನ್ನಾಗಿ ಹೊಡಿತೀವಿ. ಹೊಡೆದ ಮೇಲೆ ಏನಾಗುತ್ತೆ, ಆ ಹಸ್ಕು ಆ ಗಿಡದಿಂದ ಬೇರ್ಪಡುತ್ತೆ, ಆ ಸಸಿಯಿಂದ ಬೇರ್ಪಡುತ್ತೆ, ಆ ಹುಲ್ಲಿನಿಂದ ಬೇರ್ಪಡುತ್ತೆ. ಬೇರ್ಪಟ್ಟ ಮೇಲೆ ಅದನ್ನು ತುಳಿದಾಡ್ತಾರೆ, ಟ್ರ್ಯಾಕ್ಟ್ರೆಲ್ಲ ಹೋಗಿಸ್ತಾರೆ. ಅದಾದಮೇಲೆ ಏನಾಗುತ್ತೆ, ಆ ಹಸ್ಕ್ನ ಸಿಪ್ಪೆ ಸುಲಿದ ಸಿಪ್ಪೆಯಿಂದ ಬಂದಂಥ ಅಕ್ಕಿ, ಈಗ ಈ ಅಕ್ಕಿ ಅಲ್ಲ, ಅದನ್ನು ಬಿಸಿನೀರಲ್ಲಿ ಹಾಕಿ ಅದನ್ನು ಪರಿಷ್ಕರಣೆ ಮಾಡಿ ಆಮೇಲೆ ಒಣಗಿಸಿದ ಮೇಲೆ ಪಾಲಿಷ್ ಮಾಡಿದ ಮೇಲೆ ತಿನ್ನಲು ಯೋಗ್ಯವಾದಂಥ ಅಕ್ಕಿ ಹೇಗೆ ಬರುತ್ತೋ ಹಾಗೆ ನಾವು ಇವಾಗ ಭಾಳ ಸ್ಥೂಲ ರೂಪದಲ್ಲಿದ್ದೇವೆ. ಕೇವಲ ಶರೀರ ಮಾತ್ರ ಸ್ಥೂಲ ರೂಪದಲ್ಲಿಲ್ಲ, ನಮ್ಮ ಭಾವನೆಗಳು ಮತ್ತು ನಮ್ಮ ಮನಸ್ಥಿತಿಗಳು ಕೂಡ ಸ್ಥೂಲ ರೂಪದಲ್ಲಿದೆ. ಅದನ್ನು ಸೂಕ್ಷ್ಮ ಸಂವೇದಿ ಆಗಬೇಕಾದ್ರೆ ನಾವು ಆಲ್ರೆಡಿ ಬೆಳೆದು ಬಂದ ದಾರಿಯಲ್ಲಿ ನಮ್ಮ ನಂಬಿಕೆಗಳೇನಿದೆ, ನಮ್ಮ ತರ್ಕಗಳು ಏನಿದೆ, ಮತ್ತು ನಮ್ಮ ಮನಸ್ಸಿಗೆ ಕಂಡುಕೊಂಡಂತಹ ಈ ಎಜುಕೇಷನ್ ಅನ್ನೋ ಹೆಸರಲ್ಲಿ ಏನು ಸ್ಲೇವರಿ ಆಗ್ತಾ ಇದೆ, ಆ ಸ್ಲೇವರಿ ಮೈಂಡ್ ಸೆಟ್ಟಿನಿಂದ ನೀನೊಬ್ಬ ಮಾಸ್ಟರ್ ಅನ್ನುವ ಮೈಂಡ್ ಸೆಟ್ಟಿಗೆ ಬದಲಾಯಿಸ್ಕೊಳ್ಬೇಕಾದ್ರೆ ಒಂದು ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಸನ್ನು ಋಷಿಗಳು ಪ್ರಾಣವಿದ್ಯೆ ಅಂತಂದರು. ಪ್ರಾಣವಿದ್ಯೆ ಅಂದ್ರೇನು? ನಮ್ಮೆಲ್ಲರಿಗೂ ಪ್ರಾಣ ಬರುತ್ತೆ. ಆ ಪ್ರಾಣವನ್ನು ಹಿಡಿದುಕೊಂಡು ನಾವು ಹೇಗೆ ಸೂಕ್ಷ್ಮರಾಗಬೇಕು ಅಂತ ಹೇಳುವಂಥ ಒಂದು ಪ್ರೋಸೆಸ್ಸು. ಅದಕ್ಕೆ ಸಪ್ತಋಷಿ ಮಾರ್ಗ ಅಂತಲ್ಲ, ಯಾವುದೇ ಮಾರ್ಗ, ಯಾವುದೇ ದಾರಿ, ಯಾವುದೇ ಸಂಘ, ಯಾವುದೇ ಸಂಸ್ಥೆಯಲ್ಲಿ ನೀವು ಕರ್ಮಯೋಗ ಇರ್ಬೋದು, ಜ್ಞಾನ ಯೋಗ ಇರ್ಬೋದು, ಭಕ್ತಿ ಯೋಗ ಇರ್ಬೋದು, ರಾಜಯೋಗ ಇರ್ಬೋದು, ಯಾವುದೇ ಯೋಗದಲ್ಲಿ ಹೋದರೂ ಕೂಡ ನಿಮ್ಮ ಸ್ಥೂಲತ್ವವು ಕೂಡ ಅದು ನಾಶ ಹೊಂದುತ್ತಾ ಸೂಕ್ಷ್ಮತ್ವದ ಗ್ರಹಿಕೆ ನಿಮ್ಮಲ್ಲಿ ಆಗ್ತಾ ಇದೆಯಾ ಅನ್ನೋದು ಗಮನಿಸಬೇಕು. ಯೋಗಾಸನ ಮಾಡ್ತಾ ಇದ್ದೀರಿ, 10 ವರ್ಷದಿಂದ ಯೋಗಾಸನ ಮಾಡ್ತಾ ಇದ್ದೀರಿ, ಬಟ್ ಏನು ಉಪಯೋಗ ಬಂತು? ಯೋಗಾಸನ ಮಾಡೋದ್ರಿಂದ ನಿಮ್ಮಲ್ಲಿ ಸೂಕ್ಷ್ಮ ಅನುಭವಗಳಾಗ್ತಾ ಇದೆಯಾ? ನಿಮ್ಮ ಮನಸ್ಸು ಸೂಕ್ಷ್ಮ ಆಗಿದೆಯಾ? ಭಾವನೆಗಳು ಸೂಕ್ಷ್ಮ ಸಂವೇದನೆಗಳಾಗಿದೆಯಾ? ಇದನ್ನು ಗುರುತಿಸ್ತಾ ಹೋಗಬೇಕು. ನಾವೇನು ಮಾಡಿದ್ವಿ, ಮಹರ್ಷಿಗಳ ಕೃಪೆಯಿಂದ ಸ್ಪಿರಿಚುವಲ್ ಆ್ಯಂಡ್ ಹೀಲಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಮಾಡ್ಕೊಂಡು ಒಂದು ಸಂಶೋಧನೆ ಮಾಡ್ಕೊಂಡ್ವಿ. ಇದೇನು ಸೈಂಟಿಫಿಕ್ ಅಂತಲ್ಲ, ಯೋಗಿಕ್ ಸೈಂಟಿಫಿಕ್ ವೇಯಲ್ಲಿ ನಾನೂ ಒಂದು ಪ್ರಯೋಗ ಮಾಡ್ತೇನೆ. ಋಷಿಗಳು ಹೇಳ್ಕೊಟ್ಟಿದ್ದು, ನನ್ನ ಜೊತೆಗಿರೋ ಒಂದು 10-12 ಜನನೂ ನಾವು ಪ್ರಯೋಗ ಮಾಡ್ತೇವೆ. ಪ್ರಯೋಗ ಮಾಡಿದಾಗ ನಮ್ಮ ಎಲ್ಲರಿಗೂ ಸೈಂಟಿಫಿಕ್ ಅಂದ್ರೇನು, 2H 1 O ಹಾಕಿದಾಗ ಏನಾಗುತ್ತೆ, ನೀರಾಗತ್ತೆ. ನೀವು ಜರ್ಮನಿಯಲ್ಲಿ ನಿಂತು ನೀರು H2O 1 ಮಾಡಿದ್ರೂ ನೀರಾಗತ್ತೆ, ಅಮೇರಿಕಾದಲ್ಲಿ 2H 1 O ಹಾಕಿದ್ರೂ ಮಾಡುತ್ತೆ, ಆಫ್ರಿಕಾದಲ್ಲಿ ಮಾಡಿದ್ರೂ ಆಗುತ್ತೆ. ಸೊ ಇದನ್ನು ಸೈಂಟಿಫಿಕ್ ಅಂತ ಹೇಳ್ತಾರೆ. ನೀವು ಎಲ್ಲೇ ಯಾವುದೇ ಪರಿಸ್ಥಿತಿ, ನೀವು ನಂಬಿಕೆ ಇರೋರು ಇರಲಿ, ನಂಬಿಕೆ ಇಲ್ಲದೆ ಇರೋರು ಇರಲಿ, 2H 1 O ಸೇರಿಸಿದಲ್ಲಿ ನೀರಾಗುತ್ತೆ. ಇದನ್ನು ಸೈಂಟಿಫಿಕ್ ಫಾರ್ಮುಲಾ ಅಂತ ಹೇಳ್ತಾರೆ. ಯಾರು ಮಾಡಿದ್ರೂ ಆಗುತ್ತೆ. ಸೊ ಹಾಗಾದರೆ ಇದು ಕೇವಲ ಸನಾತನರಿಗೆ ಇರುವಂಥದ್ದು, ಹಿಮಾಲಯದ ಬೆಟ್ಟದ ಕೆಳಗಡೆ ಇರೋರಿಗೆ ಮಾತ್ರ ಕೆಲಸ ಆಗುತ್ತಾ ಅಂತ? ಹಾಗೇನಿಲ್ಲ. ಯಾರು ಯೋಗವನ್ನು ಯೋಗದ ರೀತಿಯಲ್ಲಿ ಅಪ್ಲೈ ಮಾಡ್ತಾರೋ, ಜ್ಞಾನವನ್ನು ಜ್ಞಾನದ ರೀತಿಯಲ್ಲಿ ಅಪ್ಲೈ ಮಾಡ್ತಾರೋ, ಭಕ್ತಿಯನ್ನು ಭಕ್ತಿಯ ರೂಪದಲ್ಲಿ ಕರ್ಮ ತಿಳಿದು ಆ ನಡವಳಿಕೆಯನ್ನು ಅನುಭವಿಸಿದಾಗ ಏನಾಗುತ್ತೆ, ನಮಗೊಂದು ಚೆಕ್ ಪಾಯಿಂಟ್ಸ್ ಋಷಿಗಳು ಕೊಟ್ಟಿದ್ದಾರೆ, ಅದನ್ನು ನಾವು ಮರೆತೇ ಹೋಗಿದ್ದೀವಿ. ಏನಿದು ಚೆಕ್ ಪಾಯಿಂಟು, ಯಾಕೆ ಹಿಂಗೆ ಹೇಳಿದ್ರು, ಯಾಕೆ ಹಿಂಗೆ ಮಾಡಿದ್ರು? ಸೊ ನಾವು ಫಲಗಳನ್ನು ನೋಡದೆ ಕೇವಲ ಸುಮ್ಮನೆ ಬಾಹೆಟ್ ಮಾಡ್ತಾ ಬಂದ್ವಿ. ಯಾಕಂದರೆ ಬಾಹೆಟ್ ಮಾಡಿಸೋ ಪದ್ಧತಿನೇ ನಮ್ಮ ವಿದ್ಯೆಯ ಪದ್ಧತಿ ಆಗಿಬಿಟ್ಟಿದೆ. ಈ ಒಂದು 300-400 ವರ್ಷಗಳಲ್ಲಿ ನಮಗೇನು ಹೇಳ್ಕೊಟ್ಟಿದ್ದಾರೆ ಅಂದರೆ, ಕಾನ್ಷಿಯಸ್ ಮೈಂಡಿಗೆ ತರ್ಕ ಮಾಡು ಮತ್ತು ಗೊತ್ತಿಲ್ಲದಿರೋದನ್ನು ಬಾಹೆಟ್ ಮಾಡು ಅಂತ. ಸೊ ನಾವು ಬಾಹೆಟ್ ಮಾಡಿರೋ ಪ್ಯಾರೆಟ್ಸ್ ಆದ್ದರಿಂದ ನಮ್ಮ ಬಾಹೆಟ್ ಮಾಡಿದಾಗ ಏನು ಉಪಯೋಗ ಬರುತ್ತೆ? ಆ ಥರ ಉಪಯೋಗ ಬರೋಂಗಿದ್ದಿದ್ರೆ ನಮ್ಮ ಟೇಪ್ ರಿಕಾರ್ಡ್ರಲ್ಲಿ ಲಲಿತಾ ಸಹಸ್ರನಾಮ ಪ್ಲೇ ಆಗ್ತಾನೆ ಇರುತ್ತೆ. ಅವರಿಗೆ ಲಲಿತಾ ದೇವಿಯ ಸಾಕ್ಷಾತ್ಕಾರ ಆಗಬೇಕಾಗಿತ್ತಲ್ಲ, ವಿಷ್ಣು ಸಹಸ್ರನಾಮ ಪ್ಲೇ ಆಗುತ್ತೆ, ವಿಷ್ಣು ಸಾಕ್ಷಾತ್ಕಾರ ಆ ಟೇಪ್ ರಿಕಾರ್ಡರ್ಗೆ ಆಗಬೇಕಾಗಿತ್ತಲ್ಲ. ಸೊ ಆ ಥರ ಏನಾಗಿಲ್ಲ. ಸೊ ಈ ಬೈ ಹಾರ್ಟಿಂಗ್ ಹೋಗಿ ಬೈ ಹಾರ್ಟ್ ನಮ್ಮ ಸಾಧನೆಗಳು ಬರಬೇಕು. ತರ್ಕವೇ ನೋಡ್ತಾ ಹಿಂದೆ, ತರ್ಕ ಮಾಡೋದಕ್ಕೂ ಹೇಗೆ ತರ್ಕ ಮಾಡಬೇಕು, ಜ್ಞಾನವನ್ನು ಪಡೆಯೋದಕ್ಕೆ ತರ್ಕ ಮಾಡಬೇಕು. ಸುಮ್ಮನೆ ನಾನು ತರ್ಕ ಮಾಡ್ತೀನಿ, ರಿಸಲ್ಟ್ ನಾನು ತೆಗೆದುಕೊಳ್ಳಲ್ಲ ಅಂತ ಈ ಒಂದು ಆಧುನಿಕ ಏನು ಶಿಕ್ಷಣ ಪದ್ಧತಿಯಲ್ಲಿದೆಯಲ್ಲ, ನಮ್ಮ ಕ್ರಿಯೇಟಿವ್, ನಮ್ಮಲ್ಲಿ ವಿಚಾರವಂತರನ್ನು ಸಾಯಿಸಿಬಿಟ್ಟಿದೆ. ನೀವು ವಿಚಾರ ಮಾಡಬಾರ್ದು, ಏನು ಹೇಳಿದೀವಿ ಅಷ್ಟರಲ್ಲೇ ಇರಬೇಕು. ನೀವೊಂದು ಕಡೆ ಹೋಗಿ ಇದು ಹಿಂಗೆ ಇರಬೇಕು ಅಂತಲೇ ಮಾತಾಡ್ತಾರೆ. ಅದು ಆ ಥರ ಹೋಗಿ ಹಿರಿಯರು ಕೇಳಿದ್ದು ಹಿಂಗೆ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಇರಬೇಕು ಗೊತ್ತಿಲ್ಲ. ನಮ್ಮಲ್ಲಿ ವಿಚಾರ ಮಾಡೋದನ್ನು ನಿಲ್ಲಿಸಿರೋದ್ರಿಂದ ನಮ್ಮಲ್ಲಿ ಋಷಿಗಳು ಸತ್ತೋಗ್ಬಿಟ್ಟಿದ್ದಾರೆ ಅಂತ. ಯಾವನು ಋಷಿ ಆಗೋ ಯೋಗ್ಯತೆ ಇದ್ದಾನೆ, ಯಾವನಲ್ಲಿ ವಿಚಾರ ಮಾಡುವಂಥ ಶಕ್ತಿ ಇದೆ, ಅವನು ಋಷಿ ಆಗೋದಕ್ಕೆ ಯೋಗ್ಯನಿದ್ದಾನೆ ಅಂತ. ಸೊ ಆ ಒಂದು ವಿಚಾರವಂತರನ್ನ ನಾವಿಲ್ಲಿ ಸೃಷ್ಟಿ ಮಾಡ್ತೇವೆ. ಸುಮ್ಮನೆ ಇಲ್ಲಿ ಒಬ್ಬ ಗುರು ಇದ್ದಾನೆ, ಅವನಿಗೊಬ್ಬ ಶಿಷ್ಯ ಇದ್ದಾನೆ, ಇವನು ಗುರು ಆಗ್ತಾನೆ, ಗುರು ಮೆರಿತಾನೆ, ಅವ್ನ ಶಿಷ್ಯ ಇದ್ದಾನೆ, ಅವ್ನು ಫಾಲೋವರ್ಸ್ ಆಗ್ತಾರೆ, ಹೋಗ್ತಾರೆ. ಇದು ಆಗುವಂಥದ್ದಲ್ಲ, ಇದು ನೋಡ್ಬಿಟ್ಟಿದ್ದೀವಿ ನಾವು.
ಸೊ ಋಷಿಗಳನ್ನು ಗಮನಿಸಿ, ಇಲ್ಲಿ ಋಷಿಗಳು ಈ ಸಿಸ್ಟಮ್ನ ಬ್ರೇಕ್ ಮಾಡ್ತಾ ಇದ್ದಾರೆ. ಇನ್ನು ಮೇಲೆ ಒಂದು 10 ವರ್ಷದ ನಂತರ ಒಬ್ಬ ಗುರು ಅವನಿಗೆ ಶಿಷ್ಯರು ಅಂತ ಇರೋದಿಲ್ಲ. ಈ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ, ಬರೆದು ಇಟ್ಕೊಂಬಿಡಿ. ಯಾಕೆಂತಂದರೆ ಋಷಿಗಳು ಅನಿಸ್ಬಿಟ್ಟಿದೆ ಈ ಗುರು ಶಿಷ್ಯ ಸಂಬಂಧಗಳು ವರ್ಕೌಟ್ ಆಗ್ತಾ ಇಲ್ಲ. ಅಂದರೆ ಗುರು ಇದ್ದಾನೆ, ಶಿಷ್ಯಂದ್ರಿದ್ದಾರೆ, ಗುರು ದಾಟ್ಕೊಂಡ್ಬಿಡ್ತಾನೆ. ಗುರುವಿನ ತಪ್ಪಲ್ಲ, ಅವನು ಹಿಂಟ್ ಕೊಡ್ತಾ ಇದ್ದಾನೆ. ಶಿಷ್ಯಂದರು ಅವನನ್ನು ತಲೆ ಮೇಲೆ ಇಟ್ಕೊಂಡು ಮೆರವಣಿಗೆ ಮಾಡೋದ್ರಲ್ಲೇ ಸುಖ ಪಡ್ತಾ ಇದ್ದಾರೆ. ಗುರುವಿನಂತಾಗುವಂಥ ಯಾವ ಪ್ರಯತ್ನವೂ ಮಾಡ್ತಾ ಇಲ್ಲ. ಹೀಗಾಗಿ ಋಷಿಗಳು ಇದನ್ನು ಕಂಡ್ಕೊಂಡು ಏನು ಮಾಡಿದ್ರು, ಎಲ್ಲ ಗುರು ಶಿಷ್ಯ ಪರಂಪರೆಯನ್ನು ಬ್ರೇಕ್ ಮಾಡಿ ಯಾರಿಗೆ ಜ್ಞಾನ ಇದೆಯೋ ಅವ್ನು ಮುಕ್ತವಾಗಿ ಇನ್ನೊಬ್ಬನಿಗೆ ಜ್ಞಾನವನ್ನು ಕೊಡಬೇಕು, ಯೋಗ್ಯನಿಗೆ ಅದನ್ನು ಜ್ಞಾನ ಕೊಡಬೇಕು. ಜ್ಞಾನವನ್ನು ಪಡೆದುಕೊಂಡವನು ಅವನು ಮುಂದೆ ಇನ್ನೊಬ್ಬರಿಗೆ ಜ್ಞಾನ ಕೊಡಬೇಕು ಅಂತ. ಸೊ ಯಾವಾಗ ಕೊಟ್ಟಂತಹ ಜ್ಞಾನ ನನ್ನ ಅನುಭವಕ್ಕೆ ಬರುತ್ತೋ, ನಾನು ಋಷಿಗಳು ಹೇಳಿರೋ ಎಲ್ಲ ವಿಷಯಗಳು ನನ್ನ ಅನುಭವಕ್ಕೆ ಬಂದರೆ ಋಷಿಗಳು ಹೇಳಿರೋ 99 ಎಲ್ಲ ಅನುಭವಕ್ಕೆ ಬಂದೇ ಬರುತ್ತೆ. ಸೊ ಹೀಗಾಗಿ ನಮ್ಮ ವಿಚಾರ ಮಟ್ಟವನ್ನು ಬೆಳೆಸ್ಕೊಳ್ಳುವಂಥದ್ದು ಒಂದು ಪ್ರೋಸೆಸ್ ಇದೆ, ಅದು ಪ್ರಾಣವಿದ್ಯೆ ಅಂತ. ಪ್ರಾಣವಿದ್ಯೆ ಅನ್ನೋದು ಒಂದು ವರ್ಕ್ಶಾಪ್ ಅಲ್ಲ, ಅಥವಾ ನಾನು ಅದನ್ನು ಪ್ರಮೋಟ್ ಮಾಡ್ತಿದ್ದೀನಿ ಅನ್ನೋಂಥ ವಿಷಯ ಅಲ್ಲ. ಹೆಂಗೆ ಸಾಕ್ಷರತಾ ಮಿಷನ್ ಅಂತ ಒಂದು ಮಾಡಿದ್ರು. ಸಾಕ್ಷರತಾ ಮಿಷನ್ ಏನು, ಪ್ರತಿ ತಂದೆ ತಾಯಿಯು ಸಾಕ್ಷರರಾಗಿರಬೇಕು, ಓದೋದಕ್ಕೆ ಬರಬೇಕು. ಸೊ ಓದೋದಕ್ಕೆ ಬರುವಂಥ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ. ಇದೊಂದು ದೊಡ್ಡ ಆಂದೋಲನ ಆಯಿತು. ಸರಿ, ಆಮೇಲೆ ಈ ಕಂಪ್ಯೂಟರ್ ಲಿಟ್ರೇಟ್ ಅಂತ ಬಂತು. ಸೊ ಇವತ್ತು ಹೋಗಿ ನಿಮ್ಮ ಅಪ್ಪ ಅಮ್ಮನ ಕೇಳಿ, ಅಪ್ಪ ಅಮ್ಮಂಗೆ ಇವತ್ತು ಕಂಪ್ಯೂಟರ್ ಬರಬೇಕು, ಮೊಬೈಲ್ಗಳು ಬರಬೇಕು. ವಾಟ್ಸಪ್ ಯೂಸ್ ಮಾಡ್ಲಿಕ್ಕೆ ಬರಲಿಲ್ಲ, ಫೇಸ್ಬುಕ್ ಯೂಸ್ ಮಾಡ್ಲಿಕ್ಕೆ ಬರಲಿಲ್ಲ, ಆನ್ಲೈನ್ ಬ್ಯಾಂಕಿಂಗ್ ಮಾಡ್ಲಿಕ್ಕೆ ಬರಲಿಲ್ಲ ಅಂದರೆ ಚೀಟಿಂಗ್ ಆಗಿ ಹೋಗುತ್ತೆ. ಸೊ ಇವಾಗ ಏನಾಗ್ತಾ ಇದೆ, ಕಂಪ್ಯೂಟರ್ ಲಿಟ್ರೇಟ್ ಬರ್ತಾ ಇದೆ. ಬಟ್ ಅದಕ್ಕಿಂತ ಹೆಚ್ಚು ಅಧ್ಯಾತ್ಮದ ವಿಷಯದಲ್ಲಿ ಸ್ಪಿರಿಚುವಲ್ ಲಿಟ್ರಸಿ ನಮಗೆ ಬೇಕಾಗಿದೆ. ಯಾಕಂದರೆ ನಾವು ಕೊನೆಗೆ ನಂಬೋದು ನಮ್ಮ ಗುರುಗಳನ್ನು, ಸ್ವಾಮಿಗಳನ್ನು, ನಮ್ಮ ನಂಬಿಕೆಗೆ ಇರುವಂಥದ್ದೇ ಈ ದೇವರು ದಿಂಡ್ರುಗಳನ್ನು ಆಚರಿಸುವಂಥವ್ರನ್ನ. ಸೊ ಅಲ್ಲೇ ಮೋಸ ಹೋದರೆ ಅಥವಾ ಅಲ್ಲಿ ನಮಗೆ ತಿಳುವಳಿಕೆ ಆಗದೆ ಹೋದರೆ ಒಂದು ಜನ್ಮ ಪೂರ್ತಿ ವೇಸ್ಟ್ ಆಗಿಬಿಡುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬ ಭಕ್ತನಿಗೆ ಭಗವಂತನ ಬಗ್ಗೆ ಅರಿವು ಉಂಟಾಗಲೇಬೇಕು. ಅಲ್ಲಿ ಮಿಡ್ಲ್ ಮ್ಯಾನ್ ಯಾರೂ ಇರಬಾರ್ದು. ಪ್ರತಿಯೊಬ್ಬ ಶಿಷ್ಯನಿಗೆ ಆತ್ಮಜ್ಞಾನ ಸಿಗಬೇಕು, ಅದರ ಅರಿವುಂಟಾಗಬೇಕು. ಪ್ರತಿಯೊಬ್ಬ ಯೋಗಿಗೆ ಯೋಗದ ಸೂತ್ರಗಳು ಅರಿವುಂಟಾಗಬೇಕು. ಸೊ ಅಲ್ಲಿ ಮಿಡ್ಲ್ ಮ್ಯಾನ್ ಇರಬಾರ್ದು. ಹೀಗಾಗಿ ಇಲ್ಲಿ ಗುರು ಅನ್ನೋನು ಮಿಡ್ಲ್ ಮ್ಯಾನ್ ಆಗಿದ್ದ, ಯಾಕಂದರೆ ಬೇರೆ ದಾರಿ ಇರಲಿಲ್ಲ. ಹಾಗಂತ ಅವರು ಯಾವ ಗುರುಗಳು ಇಲ್ಲಿಂದ ತಪ್ಪುಗಳೇ ಮಾಡಿಲ್ಲ. ಅವರು ಯಾವತ್ತೂ ಸತ್ಯವನ್ನು ಹೇಳ್ತಾ ಬಂದರು, ಆದರೆ ಆ ಸತ್ಯಗಳು ನಮಗೆ ಬೇಕಾಗಿರಲಿಲ್ಲ. ಆದರೆ ಈಗ ಕಾಲ ಬದಲಾಗ್ತಾ ಇದೆ, ವಿಚಾರವಂತರನ್ನು ಬೆಳೆಸುವಂಥ ಪರಿಸ್ಥಿತಿ ಬಂದಿದೆ. ಪ್ರತಿ ವಿಚಾರವಂತ ಈ ಗುರು ಯಾಕೆ ಹೇಳ್ದ ಅಂತ ತಿಳ್ಕೊಂಡು ಅದನ್ನು ನಾನು ಈಗ ಅಡುಗೆ ಪ್ರೋಗ್ರಾಮಿಗೆ ಹೋಗ್ತೀರಿ, ರುಚಿಯಾದ ಅಡುಗೆ ಮಾಡೋದು ಹೇಗೆ ಅಂತ ಕಲಿತೀರಿ. ಸೊ ಅವಾಗೇನಾಗುತ್ತೆ, ಕಲ್ತಿರೋರು ಬಂದುಬಿಟ್ಟು ನಾವು ಒಳ್ಳೆ ಅಡುಗೆ ರುಚಿ ಕಲ್ತಿದ್ದೀನಿ ಅಂತ 4 ಜನರಿಗೆ ಹೇಳ್ತಾ ಇರ್ತಾರೆ ಹೊರತು ಅಡುಗೆ ಮಾಡಿ ಅಂತ ಕೊಡೋದಿಲ್ಲ. ಸೊ ಎಲ್ಲಿವರೆಗೂ ಬೇರೆ ಕಲ್ತ್ಕೊಂಡು ಇರೋರಿದ್ದಾರೋ ಅಲ್ಲಿವರೆಗೂ ಉದ್ಧಾರ ಆಗೋದಿಲ್ಲ. ಕಲ್ತ್ಕೊಂಡ ಮೇಲೆ ತಾನೂ ಅಡುಗೆ ಮಾಡಿ ತಾನೂ ರುಚಿಯಾಗಿ ಮಾಡಬಲ್ಲ ಅಂತ ತಿಳ್ಕೊಂಡು ಇನ್ನೊಬ್ರಿಗೆ ಕೊಟ್ಟಾಗ ಬರುತ್ತೆ. ಸೊ ಹೀಗಾಗಿ ಅಡುಗೆ ಹೇಳ್ಕೊಟ್ಟೋನು ತಪ್ಪಲ್ಲ, ಬಟ್ ಅಡುಗೆ ಕಲ್ತಿರೋನು ಅವನು ಮಾಡಿದ್ನಾ ಅನ್ನೋವಂಥದ್ದು ವಿಷಯ. ಸೊ ನಾವೇನು ಮಾಡಿದ್ದೀವಿ, ಈ ಸಿಸ್ಟಮ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ದ ಗುರುಸ್ ಹೂ ದೇ ಎಕ್ಸಿಸ್ಟ್. ಆಮೇಲೆ ನಾವು ಬಂದಿಂತವ್ರಿಗೆ ಅವ್ರ ಗುರುಗಳ ಮಹಿಮೆನೂ ಕೂಡ ಅವ್ರಿಗೆ ಅರ್ಥ ಮಾಡಿಸ್ತೇವೆ. ನಿಮ್ಮ ಗುರುಗಳು ಹೀಗೆ ಹೇಳಿದ್ರಪ್ಪ, ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ನಿಮ್ಮ ಸಂಪ್ರದಾಯ ಹೀಗೆ ಹೇಳ್ತೀವಿ, ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಮಿಸ್ಸಿಂಗ್ ಪೇಜಸ್ ಏನಿದೆ ಅದನ್ನು ಅವ್ರಿಗೆ ಅರ್ಥ ಮಾಡಿಸಿ ಅವ್ರನ್ನ ಸ್ಪಿರಿಚುವಲ್ ಲಿಟ್ರೇಟ್ ಮಾಡಿ ಅವ್ರವ್ರ ದಾರಿಗೇ ನಾವು ಬಿಡ್ತಾ ಇದ್ದೀವಿ. ಯಾರನ್ನೂ ಇಲ್ಲಿ ನಾವು ಹೋಲ್ಡ್ ಮಾಡಿಡ್ತಾ ಇಲ್ಲ. ಯಾರು ಈ ರಿಸರ್ಚಲ್ಲಿ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು, ನಾನು ಮುಂದುವರಿಬೇಕು ಅಂದಾಗ ಅವ್ರು ಈ ಸಂಘದಲ್ಲಿ ಇದ್ಕೊಂಡು ತಮ್ಮ ಗುರುಗಳನ್ನು ಅನುಸರಿಸ್ಕೊಳ್ತಾ, ತಮ್ಮ ಸಂಪ್ರದಾಯವನ್ನು ಅನುಸರಿಸ್ಕೊಳ್ತಾ ಇಲ್ಲಿ ಋಷಿಗಳಾಗಿದ್ದು ತಮ್ಮ ಸಾಧನೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಸಾಧನೆಗಳಲ್ಲಿ ಕೆಲ ಟೆಕ್ನಿಕ್ಸ್ ಇದೆ. ಹೇಗೆ ಗಾಯತ್ರಿ ಮಂತ್ರ ಕಾಲಿಂಗ್ ಬೆಲ್ಲಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆಯೋ ಹಾಗೆ ಯೂಟ್ಯೂಬ್ಗಳಲ್ಲಿ ಬಂದಂತಹ ಭಾಳಷ್ಟು ಟೆಕ್ನಿಕ್ಗಳು ಸರಿಯಾಗಿಲ್ಲ ಅನ್ನೋದ್ರ ಪ್ರಶ್ನೆ ಅಲ್ಲ. ಯಾವುದು ಸೂಕ್ತವಾಗಿದೆ, ಯಾವುದು ಸೂಕ್ತ ಅಲ್ಲ ಅನ್ನೋಂಥದ್ದು ಭಾಳ ಪ್ರಶ್ನೆ. ನಾನು ಗುರುಗಳು ಸಿಗದೇ ಇರೋ ಸಮಯದಲ್ಲಿ ಕೆಲ ಪುಸ್ತಕಗಳು ಓದಿ, ಆವಾಗಿನ್ನೂ ಯೂಟ್ಯೂಬ್ ಬಂದಿರಲಿಲ್ಲ, ಬಟ್ ಬಂದಂಥ ಯೂಟ್ಯೂಬ್ಗಳ ಟೆಕ್ನಿಕ್ಗಳನ್ನ ಮಾಡಿಕೊಂಡು ನನ್ನ ಸಿಸ್ಟಮ್ನ ಹಾಳು ಮಾಡ್ಕೊಂಡಿದ್ದಾಗಿದೆ. ಆವಾಗ ಅರ್ಥ ಆಯಿತು ನಮಗೊಬ್ಬ ಮಾರ್ಗದರ್ಶಕ ಬೇಕೇ ಬೇಕು ಅಂತ. ಯಾವ ಮಾರ್ಗದರ್ಶಕ, ಯಾವನೋ ಮಾರ್ಗವನ್ನು ದಾಟಿದ್ದಾನೋ, ಸಮುದ್ರವನ್ನು ದಾಟಿರೋನು ಮಾತ್ರ ನಿಮ್ಮನ್ನು ಸಮುದ್ರವನ್ನು ಬಿಡಿಸೋಕ್ಕಾಗತ್ತೆ. ಸೊ ಯಾರು ತನಗೆ ಅನುಭವ ಆಗಿದೆ ಆ ಅನುಭವವನ್ನು ನನಗೆ ನೀಡಬಲ್ಲ ಅಂತ. ಈಗ ಯೂಟ್ಯೂಬಲ್ಲಿ ಇರುವಂಥ ಎಲ್ಲ ವಿಷಯಗಳು ತಪ್ಪು ಅಂತಲ್ಲ, ನೀವು ಅದನ್ನು ಪ್ರಯೋಗ ಮಾಡಿಸಿ, ಅದು ನಿಮ್ಗೆ ಸಕ್ಸಸ್ ಆಯಿತಾ ಅಪ್ರಿಷಿಯೇಟ್ ಮಾಡಿ. ಸಕ್ಸಸ್ ಆಗಲಿಲ್ವಾ, ಎಲ್ಲಿ ತಪ್ಪಾಯಿತು, ಹಾಗಾದರೆ ಯಾವ ಮಿಸ್ಸಿಂಗ್ ಪೇಜಸ್ ಇದೆ, ಯಾವ ಸ್ಟೆಪ್ಸ್ ನಾನು ಮಿಸ್ ಮಾಡಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಗಮನಕ್ಕೆ ತಂದು ಮಾಡ್ಕೊಂಡು ಹೋಗುವಂಥದ್ದು. ಯೂಟ್ಯೂಬಲ್ಲಿ ನಾವು ಇನ್ಫಾರ್ಮೇಷನ್ ಮಾತ್ರ ಶೇರ್ ಮಾಡಲಿಕ್ಕಾಗ್ತದೆ. ಯೂಟ್ಯೂಬಲ್ಲಿ ಭಾಳಷ್ಟು ಇನ್ಫಾರ್ಮೇಷನ್ ಆಲ್ರೆಡಿ ಈ ಒಂದು ದೊಡ್ಡ ಸ್ಪಿರಿಚುವಲ್ ಬಜಾರ್
ನಮ್ಮ ಯೂಟ್ಯೂಬಲ್ಲಿ ಸಿಗುತ್ತೆ. ಬೇರೆ ಅದೊಂದೇ ದಾರಿ, ಇನ್ನೇನು ಮಾಡಲಿಕ್ಕಾಗತ್ತೆ. ಸೊ ಇದು ಸಮಷ್ಟಿ ಮನ. ನಮಗೆ ಬನ್ನಿ ನೀವು ಬೆಟ್ಟದ ಕೆಳಗಡೆ ಕೂತ್ಕೊಳ್ಳಿ ಸಾಧನೆ ಮಾಡಿ ಅಂತ ಬರೋದಿಲ್ಲ. ಫಸ್ಟ್ ಯೂಟ್ಯೂಬಲ್ಲಿ ನಿಮ್ಮ ಗುರುಗಳು ಏನು ಹೇಳ್ತಾರೆ ಅವನ ಯೋಗ್ಯತೆನೇ ಅಳೆದು ನಮಗಿಷ್ಟ ಆದರೆ ಬರ್ತೀನಿ ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಈ ಸ್ಪಿರಿಚುವಲ್ ಬಜಾರಲ್ಲಿ ಬರುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಸ್ಪಿರಿಚುವಲ್ ಬಜಾರಲ್ಲಿ ಸಿಗೋದು ಎಲ್ಲವೂ ಕೂಡ ಜಿನ್ಯೂನ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಜಿನ್ಯೂನ್ ಇದೆಯೋ ಇಲ್ವೋ, ನೀವು ಅದನ್ನು ಅರಿಶಿನ ಕೊಟ್ಟರೆ ನೀವು ನಾಲ್ಗೆಲ್ಲಿ ಹಾಕಿ, ಉಪ್ಪು ಕೊಟ್ಟರೆ ನಾಲ್ಗೆ ಮೇಲೆ ಹಾಕ್ಕೊಳ್ಳಿ, ಅದೇನು ರುಚಿ ಆಗುತ್ತೆ ಆ ಉಪ್ಪು ಅಂತ ಸರ್ಟಿಫೈ ಮಾಡಬೇಕಾಗಿರೋರು ನೀವು. ಸೊ ಹೀಗಾಗಿ ಅಲ್ಲಿ ಫ್ಲಾಲೆಸ್ ಪ್ರೊಸೆಸ್ಗಳು ಆನ್ಲೈನಲ್ಲಿ ಅವೈಲೇಬಲ್ ಇದೆ, ಯೂಟ್ಯೂಬಲ್ಲಿ ಅವೈಲೇಬಲ್ ಇದೆ. ಕೆಲವರು ಮುಕ್ತವಾಗಿ ಆ ವಿದ್ಯೆಗಳನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ನಾವು ಒಂದು ಲ್ಯಾಬ್ ಥರ ಕ್ರಿಯೇಟ್ ಮಾಡಿಕೊಂಡು, ಲ್ಯಾಬ್ ಅಂದರೆ ಲರ್ನ್, ಅಡಾಪ್ಟ್ ಆ್ಯಂಡ್ ಬೆನಿಫಿಟ್. ಸೊ ನಾವು ಜೊತೆಗೆ ಸೇರಿಕೊಂಡು ಆಗುವ ಆಂತರಿಕ ಅನುಭವಗಳನ್ನು ಚರ್ಚೆ ಮಾಡಿ ಸರಿ ಯಾವುದು, ತಪ್ಪು ಯಾವುದು, ಸೂಕ್ತ ಯಾವುದು, ಸೂಕ್ತ ಅಲ್ಲ ಯಾವುದು, ಯಾವುದು ಮಿಸ್ಸಿಂಗ್ ಪೇಜ್ ಇದೆ, ಸೊ ಅದನ್ನೆಲ್ಲ ತಿಳ್ಕೊಂಡು ಮುಂದೆ ಹೋಗೋದಕ್ಕೆ ಒಂದು ಶಿಸ್ತುಬದ್ಧ ಕ್ರಮ ಇದೆ ಅಂತ. ಆ ಶಿಸ್ತುಬದ್ಧ ಕ್ರಮದಲ್ಲಿನೇ ಕೆಲ ವಿದ್ಯೆಗಳನ್ನು ಕಲಿಬೇಕು. ಹೀಗಾಗಿ ಅದನ್ನು ನಾವು ವೈಯಕ್ತಿಕವಾಗಿ ಕಲಿಯುವಂಥ ಒಂದು ನಿಟ್ಟಿನಲ್ಲಿ ನಾವೊಂದು ಮಂಡಲ ಒಂದು ಸಂಘವನ್ನು ಮಾಡ್ಕೊಂಡಿದ್ದೇವೆ. ಇಲ್ಲಿ ಒಬ್ಬ ಗುರು ಅಂತ ಇರೋದಿಲ್ಲ, ಇಲ್ಲಿ ಕಲಿತು ಅನುಭವ ಆದವನು ಇನ್ನೊಬ್ಬನಿಗೆ ಕಲಿಸಿ ಅನುಭವಕ್ಕೆ ತರ್ತಾ ಇದ್ದಾನೆ ಸಮುದಾಯದ ರೂಪದಲ್ಲಿ. ಸೊ ಹೀಗಾಗಿ ಆ ಟೆಕ್ನಿಕ್ಗಳು ಎಷ್ಟು ಹೇಳ್ಕೊಳ್ಳಿಕ್ಕಾಗತ್ತೆ, ಎಷ್ಟು ನಾನು ಯೂಟ್ಯೂಬಲ್ಲಿ ಸೇಫಾಗಿ ಹಂಚ್ಕೋಬೋದು. ಯಾಕೆಂತಂದರೆ ಋಷಿಗಳು ಕಾಲ್ಪನಿಕವಾಗಿದ್ದಾಗ ಅವ್ರು ಹೇಳ್ಕೊಟ್ಟಿದ್ದ ಎಲ್ಲ ವಿದ್ಯೆಗಳು ಕಾಲ್ಪನಿಕವಾಗಿತ್ತು. ಆದರೆ ಯಾವಾಗ ಋಷಿಗಳು ಸತ್ಯವಾಗಿದ್ದಾರೋ ಅವ್ರು ಹೇಳ್ಕೊಟ್ಟ ಎಲ್ಲ ಟೆಕ್ನಿಕ್ಕು ಸತ್ಯವಾಗಿರೋದ್ರಿಂದ ಸ್ವಲ್ಪ ಹೇಳ್ಕೊಡೋನಿಗೆ ಜವಾಬ್ದಾರಿ ಇದೆ. ಮಾಡೋರಿಗಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ಹೇಳ್ಕೊಡೋನಿಗೆ ಜವಾಬ್ದಾರಿ ಇದೆ. ಮುಂದಿನ ಯೂಟ್ಯೂಬ್ಗಳಲ್ಲಿ ಸೇಫ್ ಅಂತ ಅನಿಸುವಂಥದ್ದು ಮತ್ತು ನೀವೇ ಅನುಭವಿಸಿ ನೋಡಿ ಅದರ ಆಧಾರದ ಮೇಲೆ ನೀವು ಮುಂದಿನ ಅಧ್ಯಾತ್ಮದ ಚಟುವಟಿಕೆಗೆ ಮುಂದುವರಿಯೋದಕ್ಕೆ ಬೇಕಾಗುವಂಥದ್ದು ಏನು ಟೆಕ್ನಿಕ್ಸ್ ಇದೆ ಅದನ್ನು ಖಂಡಿತ ನಾವು ಹಂಚ್ಕೊಳ್ಳೋಣ. ಅಥವಾ ಆ ಸೀಕ್ರೆಟ್ಗಳೇನಿದೆ ಅಂತ ನಾವು ರಿಯಲೈಸ್ ಮಾಡಿಬಿಡ್ತೀವಿ, ನಿಮ್ಗೆ ಹೇಳಿಬಿಡ್ತೀವಿ. ನೀವು ಅಪ್ರಾಪ್ರಿಯೇಟ್ ಟೀಚರು, ನಿಮ್ಗೆ ಗೊತ್ತಿರೋ ಯೋಗದ ಗುರುಗಳು, ಜ್ಞಾನದ ಗುರುಗಳ ಮೂಲಕ ಅದನ್ನು ತಿಳ್ಕೊಂಡು ನಿಮ್ಮ ಅನುಭವಕ್ಕೂ ಕೂಡ ನೀವು ತಗೊಂಬರ್ಬೋದು.